ವೀಕ್ಷಕರೇ ನಮಸ್ಕಾರ. ನಾನೀಗ ಕೆಲವು ಮಾಹಿತಿಗಳನ್ನ ನಿಮಗೆ ಹೇಳೋಕ್ಕೆ ಬಂದಿದ್ದೀನಿ. ಏನರದಪ್ಪ ಅಂದರೆ ಮುಖದ ಚರ್ಮದ ಬಣ್ಣದ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವರು ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ, ಆದರೆ ಇಲ್ಲೆಲ್ಲ ಕಪ್ಪು, ಇಲ್ಲಿ ಕಪ್ಪು, ಆಮೇಲೆ ಇಲ್ಲೆಲ್ಲ ಕಪ್ಪಿರುತ್ತೆ. ಅದೇ ಥರ ನಾನೂ ಇದ್ದೆ ಮೊದಲು. ಯಾವಾಗ ಒಂದು 15 ವರ್ಷದಿಂದ 10 ವರ್ಷದಿಂದ ಅದೇ ಥರನೇ ಇದ್ದೆ. ಆಗ ನನಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಏಕೆಂದರೆ ಈ ಭಾಗ ಕಪ್ಪಿದೆಯಲ್ಲ, ಇದನ್ನು ಎಲ್ಲರೂ ಏನಂತ ಹೇಳ್ತಾ ಇರೋರು ನನಗೆ ಅಂದರೆ, ನಾನು ಹೇಳೋಕ್ಕೆ ಬೇಜಾರು, ಚನ್ನಪಟ್ಟಣ ಅಂತ ಅನ್ನೋರು ನನಗೆ. ನಾನೇನು ಮಾಡಲಿ, ನಾನು ಅಳೋದು ಒಳಗೆ ಒಬ್ಬಳೇ ಕೂತ್ಕೊಂಡು ಅಳೋದು, ಆ ಥರ ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಬೇರೆ ಏನಿಲ್ಲ, ನನ್ನ ಹುಟ್ಟುಗುಣನೇ ಅದು, ಹುಟ್ಟಿಂದ ಬಂದಿರೋದು ಅದು ಚರ್ಮದ ಬಣ್ಣ. ಇಲ್ಲಿ ಕಪ್ಪು, ಫುಲ್ಲು ಇಲ್ಲಿ ಕಪ್ಪು, ಆಮೇಲೆ ಮೂಗಿನ ಮೇಲೂ ಅರ್ಧ ಮೂಗು ಕಪ್ಪು, ಇನ್ನಿದೆಲ್ಲ ಬೆಳ್ಳಗಿರೋದು. ಮತ್ತು ಇದು ಮಾಮೂಲಿ ಮೀಸೆ ಥರ ಗಂಡಸರಿಗೆ ಮೀಸೆ ಬರುತ್ತಲ್ಲ, ಆ ಥರ ಇತ್ತು. ಆಮೇಲೆ ಈ ಕತ್ತಿನ ಹಿಂಭಾಗ ಫುಲ್ಲು ಕಪ್ಪು. ಅಯ್ಯೋ, ನಾನು ಯಾಕಾದರೂ ಹುಟ್ಟಿದ್ನಪ್ಪ, ಈ ಚಂದದ್ದು ಬಾಳಿ ಯಾಕಪ್ಪ ಬಾಳಬೇಕು, ಎಲ್ಲರೂ ಅವಮಾನ ಮಾಡ್ತಾರೆ ಅಂತ ತುಂಬ ನನಗೆ ಅಳು ಬರೋಂಗೆ ಆಗೋದು. ಮತ್ತು ಯಾರ ಹತ್ರನೂ ತಲೆ ಎತ್ತಿ ಮಾತಾಡ್ತಿರ್ಲಿಲ್ಲ, ಹಿಂಗೆ ತಲೆ ತಗ್ಗಿಸ್ಕೊಂಡೇ ಮಾತಾಡ್ತಿದ್ದೆ. ಯಾಕೆ ನನ್ನ ಬಣ್ಣ ಅವ್ರಿಗೆ ಕಾಣಬಾರ್ದು, ಅಸಹ್ಯ ಮಾಡ್ಕೊಳ್ತಾರೆ, ನನ್ನ ಜೊತೆ ಮಾತಾಡೋಕ್ಕೂ ಅಸಹ್ಯ ಮಾಡ್ಕೊತಾರೆ, ಆಮೇಲೆ ನನ್ನನ್ನು ಆಡ್ಕೊತಾರೆ ಅನ್ನೋದು. ಆಮೇಲೆ ಈ ಥರ ಮಾಡ್ಕೊತಾಯಿದ್ದೆ, ಈ ಥರ ಮಾಡಿಕೊಂಡು ಕಾಲ ಕಳೀತಾಯಿದ್ದೆ. ಅದೆಷ್ಟೊತ್ತು ಚರ್ಮ ನೋವು ಬರೋವ್ರಿಗೂ ಹಂಗೆ ಮಾಡ್ಕೊತಿದ್ದೆ. ಮತ್ತು ತುಟಿ ಬಿಡಲೇಬೇಕಿತ್ತು, ತುಟಿ ಬಣ್ಣ ಮತ್ತು ಕರ್ರಗೆ ಇರೋದು. ಹಿಂಗಿದ್ದಾಗ ನನಗೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅನ್ನಿಸ್ತು. ಡಾಕ್ಟ್ರ್ ಹತ್ರ ಹೋದೆ. ಅಲೋಪತಿನಲ್ಲಿ ಇಂಗ್ಲೀಷ್ ಮೆಡಿಸನಲ್ಲಿ ಇದಕ್ಕೆ ಏನು ಪರಿಹಾರ ಇಲ್ಲ, ಹುಟ್ಟಿಂದ ಬಂದಿರೋದು ಹಾಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಸರಿ, ಇನ್ನೇನು ಮಾಡೋದು, ಡಾಕ್ಟ್ರೇ ಹಂಗಂದಮೇಲೆ ನಾನೇನು ಮಾಡೋಕ್ಕಾಗುತ್ತೆ. ಸರಿ, ಹಂಗೆ ಕಾಲ ಕಳೀತಾ ಇದ್ದೆ. ಆದರೆ ಒಂದು ದಿವಸ ನಮ್ಮ ಶಾಪಿಗೆ ಒಬ್ಬರು ಲೇಡಿ ಬಂದುಬಿಟ್ಟು, ಈ ಥರ ಇರೋದಕ್ಕೆಲ್ಲ ಕಲರ್ಗೆಲ್ಲ ಒಂದು ಕಲರ್ ಮೆಡಿಸಿನ್ ಇದೆ ನನ್ನ ಹತ್ರ, ಕೊಡಲಾ ಅಂತ ಕೇಳಿದ್ರು. ಸರಿ ಕೊಡಿ ಅಂದರೆ, ಸರಿ ನಾನು ಅದನ್ನೇ ಕಾಯ್ತಾಯಿದ್ದೆ. ಕೊಡಿ ಅಂತ ಅಂದಕ್ಕೆ ಉತ್ಸಾಹದಿಂದನೇ ಕೇಳಿದೆ. ಸರಿ, ಅವರು ಕೊಟ್ಟರು. 400 ರೂಪಾಯಿ. ಆ ಕಾಲದಲ್ಲಿ 400 ರೂಪಾಯಿ ಇಷ್ಟು ಥರದ ಬಟ್ಲು. ಆ ಬಟ್ಲು ಯಾವ ಥರ ಇತ್ತು ಅಂದರೆ, ಧರ್ಮಸ್ಥಳದ ಕುಂಕುಮದ ಬಟ್ಲಿರುತ್ತಲ್ಲ, ಇಷ್ಟೇ ಎತ್ತರ, ಅದನ್ನು ಕೊಟ್ಟರು. ಸರಿ, ಅದು ನೋಡೋಕ್ಕೆ ಒಳ್ಳೆ ಗ್ರೀನು, ಈ ಗಿಣಿ ಹಸಿರಿನ ಬಣ್ಣ ಇರುತ್ತಲ್ಲ, ಅದರ ನೋಡೋಕೆ ತುಂಬ ಚೆನ್ನಾಗಿ ಕಾಣೋದು, ಅದರೊಳಗಿರೋ ಕ್ರೀಮು. ಆಮೇಲೆ ಅದು ಸುವಾಸನೆ ಹೆಂಗಿತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ, ಅಷ್ಟು ಸುಂದರವಾದ ಪ್ಯಾಕೆಟ್ ಮಾಡಿದರು. ಮತ್ತು ಅದರಲ್ಲಿ ಒಳ್ಳೆ ಘಮ ಅನ್ನೋ ಒಂದು ಕ್ರೀಮು. ಆಮೇಲೆ ಅದನ್ನು ಕೊಟ್ಟರು, 400 ರೂಪಾಯಿ ಕೊಟ್ಟರು. ಸರಿ, ಅದು ಹೇಳಿದ್ರು, ಸ್ಟಾರ್ಟಿಂಗ್ನಲ್ಲಿ 3-4 ಡೇಸು ಇದು ಚರ್ಮ ಗಾಯ ಆಗುತ್ತೆ, ವರಿ ಮಾಡ್ಕೋಬೇಡಿ ಅಂತ ಹೇಳಿದರು. ಸರಿ, ಅದ್ರ ಪ್ರಕಾರನೇ ಮೊದಲನೇ 3 ದಿವಸ ಗಾಯ ಆಯಿತು. 4ನೇ ದಿವಸದಿಂದ ಚರ್ಮ ಎಲ್ಲ ಒಳ್ಳೆ ಹಾವಿನ ಪೊರೆ ತೆಗೆಯುತ್ತಲ್ಲ, ಆ ಥರ ಎಲ್ಲ ತೆಗೆದ್ಬಿಡ್ತು. ಮುಖದಲ್ಲಿ ಹಾವಿನ ಪೊರೆ ಥರ ಬರೋಕ್ಕೆ ಶುರು ಮಾಡ್ತು. ಸರಿ, ಅದು 1 ದಿನ 2 ದಿನ ಅಷ್ಟೇ. ಆಮೇಲೆ ಅದು ಹೊರಟೋಯ್ತು. ಮತ್ತು ಗ್ಲೋನೆಸ್ಸು ಬರೋಕ್ಕೆ ಶುರು ಮಾಡ್ತು. ಈ ಕಣ್ಣತ್ರ, ಮೂಗತ್ರ ಎಲ್ಲೂ ಕಪ್ಪಗೆ ಇಲ್ಲ, ಎಲ್ಲ ಬೆಳ್ಳಗಾಗ್ಬಿಡ್ತು. ಎಲ್ಲ ಇವನ್ ಮುಖ ಆಗೋಯ್ತು. ಕಣ್ಣು ಕೆನ್ನೆ ಕತ್ತತ್ರ ಅಂತೂ ಸಿಕ್ಕಾಪಟ್ಟೆ ಅಸಹ್ಯ ಬಿಡಿ. ಎಲ್ಲ ಟೋಟಲಿ ನನ್ನ ಮುಖ ನಾನು ಯಾಕಾದರೂ ಹುಟ್ಟಿದ್ನೋ ಅನ್ನೋ ಅಷ್ಟು ಅಸಹ್ಯ ಆಗೋಗಿತ್ತು. ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗಿತ್ತು, ಎಲ್ಲ ಬೆಳಗಾಗ್ಬಿಡ್ತು. ಆಮೇಲೆ ಖುಷಿ ನನಗೆ. ಅಯ್ಯೋ, ನಾನೇನು ಸ್ವರ್ಗ ಲೋಕ ನನಗೇನೇ ಬಂದಿದೆಯೋ ಅನ್ನೋ ಅಷ್ಟು ನಾನು ಆನಂದಪಟ್ಟೆ. ಆಮೇಲೆ ಅದು ಏನಾಯಿತು ಅಂದರೆ, ಆ ಬಾಟ್ಲಲ್ಲಿ ಅರ್ಧ ಭಾಗ ಬಳಸೋವರೆಗೂ ಗ್ರೀನ್ ಕಲರ್ ಇತ್ತು. ಆಮೇಲೆ ಅದು ಮಂಕಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಕಪ್ಪು ಅಂದರೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆ ಕಪ್ಪಗೆ ಬಣ್ಣ ತಿರುಗಿದ ಮೇಲೆ ಅದು ಮುಖದ ಮೇಲೆ ವರ್ಕ್ ಮಾಡ್ತಿರ್ಲಿಲ್ಲ, ಬೆಳ್ಳಗೆ ಮಾಡ್ತಿರ್ಲಿಲ್ಲ. ಸರಿ, ಏನು ಮಾಡೋದು, ಬೇರೆ ದಾರಿ ಇಲ್ವಲ್ಲ, ಅದನ್ನೇ ಬಳಸಬೇಕಿತ್ತು. 15-20 ದಿವಸನಾದರೂ ಬೆಳ್ಳಗಿರುತ್ತಲ್ಲ ಅನ್ನೋ ಸಂತೋಷ ನನಗೆ. ಸರಿ, ಅದನ್ನೇ ಬಳಸ್ತಾ ಇದ್ದೆ. ಸ್ವಲ್ಪ ನನಗೂ ಮುಖ ಎತ್ತಿ ಎಲ್ಲರ ಜೊತೆ ಈ ಥರ ಮಾತಾಡಿ ನಗ್ನಗ್ತಾ ಮಾತಾಡುವಷ್ಟು ನನಗೆ ಆತ್ಮವಿಶ್ವಾಸ ಬಂತು, ಖುಷಿ ಆಯಿತು. ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ತಾಯಿದ್ದೆ. ಆಮೇಲೆ ಆ ಮೇಡಮ್ ಏನು ಮಾಡಿಬಿಟ್ರು, ದಿನ ಕಳೀತಾ ಒಂದು 4-5 ಸರಿ 5-6 ಸರಿ 400 ರೂಪಾಯಿ ಕೊಟ್ಟರು. ಆಮೇಲೆ ಒಂದೊಂದು ಮೆಡಿಸಿನ್ ಪರ್ಚೇಸನ್ನಲ್ಲೂ 200-500 ಈ ಥರ ಎತ್ತಿಸ್ಕೊಂಬಂದರು.
ಮೇಡಮ್ ಇಷ್ಟು ಬೇಗ ಇಷ್ಟೊಂದು ಚಾರ್ಜ್ ಆಗುತ್ತಾ ಮೇಡಮ್, ಅದು ಪ್ರೈವೇಟಲ್ಲಿ ಇಷ್ಟೊಂದು ಚಾರ್ಜ್ ಎಲ್ಲಿಂದ ಕೊಡೋಕ್ಕಾಗುತ್ತೆ ಅಂತ ನಾನು ಅಂದೆ. ಆದರೆ ತೊಗೊಳ್ಳಿ ಇಲ್ದಿರ ಬಿಡಿ, ಯಾಕೆಂದರೆ ಆಯಮ್ಮಗೆ ನಾನು ರೆಗ್ಯುಲರ್ ಕಸ್ಟಮರು, ನಾನು ಬಿಟ್ಟರೆ ಗತಿ ಇಲ್ಲ ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದಿತ್ತು ನನ್ನ ಕಡೆಯಿಂದ. ಹಾಗಾಗಿ ಆದರೆ ತೊಗೊಳ್ಳಿ, ಆಗದೇ ಬಿಡಿ ಅಂದ್ಬಿಡೋದ. ಸರಿ, ನನಗೂ ಬೇರೆ ಗತಿ ಇಲ್ಲ, ಅದಿದ್ದರೆ 4 ಜನದ ಜೊತೆ ನಗ್ನಗ್ತಾ ಮಾತಾಡ್ತೀನಿ ಅಂದ್ಬಿಟ್ಟು ನಾನು ಆಯಿತು ಅಂದ್ಬಿಟ್ಟು ತೊಗೊಳ್ತಾ ಬಂದೆ. ಅದು 1400ವರೆಗೂ, ಆ ಕಾಲದಲ್ಲಿ 1400 ಅಂದರೆ ನಮಗೆ ಕಷ್ಟವಾದದ್ದು ಬಜೆಟ್ ಬಿಡಿ. ಆದರೂ ನಾನು ಹೆಂಗೋ ಹೊಂದಿಸಿ ನನ್ನ ಸಂಸಾರದ ಬಜೆಟಲ್ಲಿ ತೆಗೆದು ಅದನ್ನು 1400ನ ಕೊಟ್ಟು ತಗೊತಾಯಿದ್ದೆ. ಅದೇನು 15 ದಿನ ಬರೋದು ಅಷ್ಟೇ, ಆಮೇಲಿಂದ ಕರ್ಗಾಗೋಗೋದು. ಸರಿ, ಹಿಂಗೆ ನಡೀತಾ ಇತ್ತು. ಸರಿ, ಎಷ್ಟೋ ಬಂದ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನೆ ಆಗಿದ್ದೆ. ಖುಷಿಯಾಗಿದ್ದೆ ಮಾತ್ರ. ಆದ್ದರಿಂದ ನಾನು ಶಕ್ತಿ ಬಂತು, ಮೈಗೆಲ್ಲ ಶಕ್ತಿ ಬಂತು, ಆತ್ಮವಿಶ್ವಾಸ ಬಂತು. ಬೆಳ್ಳಗಿದ್ದೀನಲ್ಲ, ಬೆಳ್ಳಗೆ ಅಂದರೆ ಕರ್ಗಿದ್ರೂ ತೊಂದರೆ ಇಲ್ಲ, ಆದರೆ ಆಡ್ ಕಲರು, ಇಲ್ಲಿ ಕರ್ರಿಗೆ, ಇಲ್ಲಿ ಬೆಳ್ಳಗೆ, ಇಲ್ಲಿ ಕರ್ಗಿರೋದಕ್ಕೆ ಎಲ್ಲರೂ ಮೀಸೆ ಅನ್ನೋರು, ಕೋಜ ಅನ್ನೋರು. ಅಯ್ಯೋ, ಆ ಕಷ್ಟ ನಾ ಅನುಭವಿಸಿರೋಳು ನನಗೇ ಗೊತ್ತು, ಅಷ್ಟು ಹತ್ತಿದ್ದೀನಿ. ಆಮೇಲೆ ಹೀಗೆ ದಿನ ಕಳೀತಾ ನನ್ನ ಮಗಳಿಗೆ ಒಂದು 22 ವರ್ಷ ಅನಿಸುತ್ತೆ. ಆಗ ಅವಳಿಗೆ ಮದುವೆ ಮಾಡೋ ಟೈಮು ಅಂದ್ಬಿಟ್ಟು ಮಾತುಕತೆ ಮಾತಾಡ್ತಾಯಿದ್ವಿ ಮನೇಲಿ. ಆಗ ನನಗೀಗಲೇ ಮದುವೆ ಬೇಡ, ನಾನು ಬೆಳ್ಳಗಾಗಿ ಮೊದಲು ಬೆಳ್ಳಗಾಗ್ತೀನಿ, ಆಮೇಲೆ ಮದುವೆ. ಇವಳೆಂಥ ಮದುವೆ ಆಗೋಕ್ಕೆ ಬೆಳ್ಳಗಾಗ್ತಾಳೆ, ಮನೇಲಿ 4 ದಿನ ಇದ್ದರೆ ಬೆಳ್ಳಗಾಗ್ತಾಳೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲ, ಅದು ಅವಳು ಸ್ಪೋರ್ಟ್ಸ್ಗೆ ಹೋಗೋಳು, ಆಚೆಲ್ಲ ಔಟ್ಡೋರು ಸ್ಪೋರ್ಟ್ಸ್ಗೆಲ್ಲ. ಹಾಗಾಗಿ ಕಪ್ಪಗಾಗ್ಬಿಟ್ಟಿದ್ಲು. ಆ ಕಪ್ಪು ತೆಗಿಬೇಕಾದ್ರೆ ಮನೇಲಿರಬೇಕು, ಮನೇಲಿರೋಕ್ಕೆ ಕಾಲೇಜುಗಳಿರ್ತವೆ, ಹಂಗಾಗಿ ಮನೇಲಿರೋಂಗಿಲ್ಲ. ಸರಿ, ಅವಳಿಗೆ ನಾನು ಹೇಳಿದೆ, ಹಿಂಗೆ ಇಂಗ್ಲೀಷ್ ಮೆಡಿಸನ್ನು ಈ ಥರದ್ದಕ್ಕೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೀನೇನು ಮಾಡ್ತೀಯ, ಆಯುರ್ವೇದಕ್ಕೆ ಹೋಗಮ್ಮ, ಇಲ್ಲಿ 4th ಬ್ಲಾಕ್ನಲ್ಲಿ ಗಣೇಶ್ ಪುತ್ತೂರ್ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗು, ಅವ್ರೇನಾದರೂ ಆಯುರ್ವೇದಿಕ್ ಮೆಡಿಸಿನ್ ಕೊಟ್ಟರು ಕೊಡ್ಬೋದು ಅಂತ ಹೇಳಿದೆ. ಸರಿ ಅಂತಂದು ಅವಳನ್ನ ಅಲ್ಲಿಗೆ ಕಳಿಸ್ದೆ ದುಡ್ಡು ಕೊಟ್ಟು. ಸರಿ, ಹೋದ್ಲು. ಈ ಮಂಜಿಷ್ಟಾದಿ ತೈಲ ಅಂತ ಬರುತ್ತೆ, ಇಷ್ಟು ದಪ್ಪ ಬಾಟ್ಲು, ಅದು 150 ರೂಪಾಯಿದು, 150 130 ಎಷ್ಟೋ ಇದೆ. ಆವತ್ತಿಂದ ಇವತ್ತಿನವರೆಗೂ ಅದೇ ರೇಟು. ಈ ಮೇಡಮ್ ಕೊಡ್ತಾ ಇದ್ದಿದ್ದು ತಿಂಗಳ ರೇಟ್ ಜಾಸ್ತಿ ಆಗ್ತಾಯಿತ್ತು, ಮತ್ತು 15 ದಿನ ವರ್ಕ್ ಆಗ್ತಾಯಿದ್ದಿದ್ದು. ಸರಿ, ಅದನ್ನು ತಂದ್ಲು, ಮನೆಗೆ ತಂದ್ಲು, ಅವಳು ಹಚ್ಕೊಳ್ತಾಯಿದ್ಲು. ನಾನು ಅನ್ವೇಷಣೆ ಬಿಟ್ಟಿರಲಿಲ್ಲ. ನಾನು ಇದನ್ನು ಹಚ್ಚಿದ್ರೆ ಬೆಳಗಾಗ್ತೀನೇನೋ, ಇದನ್ನು ಹಚ್ಚಿದ್ರೆ ಬೆಳಗಾಗ್ತೀನೇನೋ, ಸಮಾಜದಲ್ಲಿ ನಾನು ಒಳ್ಳೆ ಮುಖ ಎತ್ತಿ ಮಾತಾಡೋವಷ್ಟು ನನಗೆ ಶಕ್ತಿ ದೇವ್ರು ಕೊಡ್ತಾನೇನೋ ಅಂದ್ಬಿಟ್ಟು ತುಂಬ ಅನ್ವೇಷಣೆ ಮಾಡ್ತಾಯಿದ್ದೆ. ಹಾಗೇನು ಮಾಡಿದೆ, ಅವಳ ಹತ್ರ ಇರೋ ಕ್ರೀಮ್ನ ನಾನು ಒಂದು ಸ್ವಲ್ಪ ತೊಗೊಂಡು ಹಚ್ಕೊಂಡೆ. ಸರಿ, ಹಚ್ಕೊಂಡೆ, ಒಂದು ವಾರ ಹಚ್ಕೊಂಡೆ, ಏನೂ ವರ್ಕ್ ಆಗಲಿಲ್ಲ, ಕರ್ರಿಗೆ ಇದ್ದೆ, ಇನ್ನೂ ಕಪ್ಪು ಜಾಸ್ತಿ ಆಯಿತು. ಸರಿ, ಇನ್ನೇನು ಮಾಡೋದು, ಸರಿ ಇದು ವರ್ಕ್ ಆಗಲಿಲ್ಲ, ಇನ್ನೇನು ಮಾಡೋದು, ಆಯಮ್ಮನ ಪಾದನೇ ಗತಿ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆಮೇಲೆ ನೋಡೋಣ ಅಂದ್ಬಿಟ್ಟು ಈ ಅನ್ವೇಷಣೆ ನಡೀತಲೇ ಇತ್ತಲ್ಲ ನಾನೇನು ಮಾಡಿದೆ, ಮೊದಲಿಂದನೂ ನಾನು ಮುಖಕ್ಕೆ ಟೊಮೊಟೊ ಹಣ್ಣು ಮತ್ತು ನಿಂಬೆಹಣ್ಣು ಹಚ್ಚುತ್ತಾಯಿದ್ದೆ. ಹಚ್ಚುವಾಗ ಅದೇನಾಗುತ್ತೆ, ಅದು ವರ್ಕ್ ಮಾಡ್ತಿರ್ಲಿಲ್ಲ. ಅದು ನನಗೇನು ಸಡನ್ನಾಗಿ ಅದೇನು ರಿಯಾಕ್ಷನ್ ಏನಿರಲಿಲ್ಲ, ರಿಸಲ್ಟ್ ಏನು ಬಂದಿರಲಿಲ್ಲ. ಆದರೂ ನಾನು ಒಂದು ಸಮಾಧಾನ, ಏನೋ ಒಂದು ಸಮಾಧಾನಕ್ಕೆ, ವಯಸ್ಸಾಗ್ತಾ ಬಂತು, ಏನಾದರೂ ಒಂದು ಮಾಡ್ಕೋಬೇಕಲ್ಲ ಅನ್ನೋದು ಒಂದು ಸಮಾಧಾನಕ್ಕೆ ಹಚ್ಕೋತಿದ್ದೆ, ವರ್ಕ್ ಆಗ್ತಿರ್ಲಿಲ್ಲ. ಸರಿ, ಏನು ಮಾಡಿದೆ, ಪ್ಲ್ಯಾನ್, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೇನೋ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೇನೋ ಅಂದ್ಬಿಟ್ಟು ಆ ಮಂಜಿಷ್ಟಾದಿ ತೈಲ ಇದೆಯಲ್ಲ, ಅದು ಒಂದು 4-5 ಹನಿ, ಆಮೇಲೆ ಟೊಮೊಟೊ ಜ್ಯೂಸು, ಆಮೇಲೆ ನಿಂಬೆಹಣ್ಣಿನ ಜ್ಯೂಸು, 3 ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಡೆ ಹಿಂಗೆ ಹಚ್ಕೊಂಡೆ. ಈ ಥರ ಎಲ್ಲ ಹೀಗೆಲ್ಲ ಹಚ್ಕೊಂಡೆ, ಈ ಥರ ಎಲ್ಲ ಹಚ್ಕೊಂಡೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಆ 3 ಮಿಕ್ಸ್ ಮಾಡಾದ್ಮೇಲೆ ನನ್ನ ಕಲರು ಎಲ್ಲ ಕಡೆ ಈವನ್ ಆಗಿ ಬಂತು. ಎಲ್ಲ ಕಡೆ ಕಣ್ಣ ಹತ್ರ, ಕಿವಿ ಹತ್ರ, ಎಲ್ಲ ಕಡೆ ಒಂದೇ ಕಲರಾಗಿ ಬಂದುಬಿಡ್ತು. ಅಪ್ಪ, ನನಗಾಗಿದ್ದ ಆನಂದ, ನಾನಿವಾಗ ಮನುಷ್ಯಲಾದ್ನಲ್ಲ ಅನ್ನೋ ಒಂದು ಸಂತೋಷ, 4 ಜನದ ಜೊತೆ ಮಾತಾಡೋ ಒಂದು ನೀತಿನೇ ಬದಲಾಗೋಯ್ತು. ಖುಷಿಯಾಗಿ ಇವತ್ತಿಗೂ ನಾನು ಜೀವನ ಮಾಡ್ತಾಯಿದ್ದೀನಿ. ಈಗಲೂ ನೋಡಿ, ಇಲ್ಲೆಲ್ಲ ಕಪ್ಪಿಲ್ಲ, ಇಲ್ಲೂ ಇಲ್ಲ ಇದೆ. ಅಷ್ಟು ನನಗೆ ಬೇಸರ ಮಾಡೋಷ್ಟು, ಅವಮಾನ ಮಾಡೋಷ್ಟು, ಖೋಜ ಅನ್ನಿಸ್ಕೊತಿದ್ನಲ್ಲ ಆ ಥರ, ಚನ್ನಪಟ್ಟಣ ಅನ್ನಿಸ್ಕೊತಿದ್ನಲ್ಲ ಆ ಥರ ಇಲ್ಲ, ಇದೆ, ಕಪ್ಪಗಿದೆ. ಅದು ಹುಟ್ಟುಗುಣ, ಏನು ಮಾಡೋಕ್ಕಲ್ಲ. ಹುಟ್ಟಿದ್ದು ನಾವು ಹೋಗಲ್ಲ ಅಂತಂದು ನಿರಾಸೆಯಿಂದ ಕೈ ಬಿಟ್ಟಿದ್ದಿದ್ರೆ ನಾನು ಹಿಂಗೆ ಸಾಯ್ತಾಯಿದ್ದೆ. ಯಾರೂ ನನಗೆ ಬೆಲೆ ಕೊಡ್ತಿರ್ಲಿಲ್ಲ, ಬೆಲೆ ಕೊಡ್ತಲೇ ಇರಲಿಲ್ಲ ಬಿಡಿ, ಯಾರೂ ಕೊಡ್ತಿರ್ಲಿಲ್ಲ. ಅದನ್ನು ತಪ್ಪಿಸ್ಕೊಂಡಲ್ಲ ಈಗ, ಅದು ನನಗೆ ತುಂಬ ಆನಂದ ತಂದಿದೆ ಇವತ್ತು. ಅದರಿಂದ ಆ ಡಾಕ್ಟ್ರು
ಏನು ಪುತ್ತೂರು ಗಣೇಶ್ ಪುತ್ತೂರು ಅಂತ, ಅವರು ನನ್ನ ಮಗಳು, ಆ ಮೆಡಿಸಿನ್ನು, ನನ್ನ ಪ್ರಯೋಗ ಇಷ್ಟು ಸೇರಿ ನಾನಿವತ್ತು ಆನಂದವಾಗಿದ್ದೀನಿ. ಹಾಗಾಗಿ ಸ್ನೇಹಿತರೆ, ನೀವೆಲ್ಲರೂ ಸೇರಿ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ನನ್ನಂಗೆ ಜೀವನದಲ್ಲಿ ನೊಂದಿರೋರು, ಕಪ್ಪಗಿದ್ದೀನಿ ಅಂತಂದು ನೊಂದಿರೋರಿಗೆ, ಅದು ಹುಟ್ಟಿಂದು ಚರ್ಮನೇ ಆಗಿದ್ರು ಈ ಒಂದು ನಂದು ಪ್ರಯೋಗ ಇದೆಯಲ್ಲ, ಯಾವುದು ನಿಂಬೆಹಣ್ಣು, ಟೊಮೊಟೊ ಜ್ಯೂಸು, ಮಂಜಿಷ್ಟಾದಿ ತೈಲ 3 ಹಚ್ಚಕ್ಕೆ ಹೇಳಿ ಅವರು ಸಂತೋಷವಾಗಿರಂಗೆ ಮಾಡಿ. ಕಪ್ಪು ನಾನು ತಪ್ಪು ಅಂತ ಹೇಳ್ತಿಲ್ಲ, ಕಪ್ಪು ನಾವು ಕಪ್ಪೇನೆ, ಆದರೆ ಆ ಥರ ಕೆಟ್ಟದ ಕಪ್ಪು, ಅಲ್ಲಿ ಕಪ್ಪು, ಇಲ್ಲಿ ಕಪ್ಪು, ಈ ಮೀಸೆ ಕಪ್ಪು, ಕಣ್ಣು ಕಪ್ಪು, ನನ್ನನ್ನು ದೆವ್ವ ನೋಡ್ದಂಗೆ ಇರೋದು ಬಿಡಿ. ನಾನು ಇಲ್ಲೆಲ್ಲ ಕಪ್ಪಾದರೆ ಏನು, ನಾಟಕದ ಪಾತ್ರದಲ್ಲಿ ದೆವ್ವದ ಪಾತ್ರ ಬಂದಾಗ ಹಿಂಗೆ ತಾನೇ ಇರೋದು, ಇದೆಲ್ಲ ಕಪ್ಪಾಗಿರುತ್ತೆ, ಇದೆಲ್ಲ ಕಪ್ಪಾಗಿರುತ್ತೆ ತಾನೇ. ಆ ಥರ ನಾನೇ ದೆವ್ವ ಅಂದ್ಕೊಳ್ಳುವೆ ಬಿಡಿ. ನಾನೇ ಎಷ್ಟು ಅಪ್ಸೆಟ್ ಆಗಿದೆ ಅಂದರೆ ನನಗೆ ಗೊತ್ತದು. ಈಗ ಅದೆಲ್ಲ ನಿವಾರಣೆ ಆಗಿದೆ, ಸಂತೋಷವಾಗಿದ್ದೀನಿ. ದಯವಿಟ್ಟು ಯಾರು ಈ ಥರ ನೋಯ್ತಾ ಇರ್ತಾರೋ ಅವ್ರಿಗೆಲ್ಲ ನೀವು ದಯವಿಟ್ಟು ಈ ನನ್ನ ವೀಡಿಯೋನ ಶೇರ್ ಮಾಡಿ, ಅವರು ನಗ್ನಗ್ತಾ ಇದ್ದು ಭಾಳ ಸಾಗಿಸ್ಲಿ ಅನ್ನೋದು ನನ್ನ ಆಸೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡ್ತೀರಲ್ವ, ಎಲ್ಲರಿಗೂ ಮಾಡಿ. ಆರ್ಡಿನರಿ ಬಣ್ಣ ಇರೋರಿಗೂ ಮಾಡಿ, ಬೇರೆಯವ್ರಿಗೂ ಮಾಡಿ. ಅದು ಬರೀ 100 ರೂಪಾಯಿ 3 ತಿಂಗಳು 4 ತಿಂಗಳು ಬರುತ್ತದು. ಏನು ಮಂಜಿಷ್ಟಾದಿ ತೈಲ ಬರೀ ಮುಖಕ್ಕೆ, ಕತ್ತಿಗೆ ಇವಾಗ ಹಚ್ಚೋದು ಬಿಟ್ಬಿಟ್ಟೆ, ಯಾಕೆಂದರೆ ಕತ್ತಿಂದು ಆವಾಗಲೇ ಹೊರಟೋಯ್ತು. ಮುಖ ಮಾತ್ರ ವಾರಕ್ಕೆ 2 ಸಾರಿ 3 ಸಾರಿ ಹಚ್ಚಬೇಕು, 2 ಸರಿನಾದರೂ ಹಚ್ಚಲೇಬೇಕು. ಅದು ನನಗೆ ನಂತರ ಗಾಢವಾಗಿರೋ ಚರ್ಮ ಕರ್ರಗಿರೋರು 3 ಸರಿನಾದರೂ ವಾರಕ್ಕೆ ಹಚ್ಚಬೇಕಾಗತ್ತೆ, ಇಲ್ಲ ಬಿಟ್ಬಿಟ್ರೆ ಮತ್ತೆ ಕಪ್ಪು ಬಂದುಬಿಡುತ್ತೆ. ಹಂಗಾಗಿ ಕತ್ತಿನ ಮಾತ್ರ ಯಾವತ್ತೋ ಹೊರಟೋಯ್ತು, ಅದು ಇವಾಗ ನೆನಪೇ ಇಲ್ಲ ಯಾವಾಗ ಹೋಯ್ತು ಅಂತ. ಈ ಥರ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ಇದು ನನ್ನ ದುಡ್ಡಿಗೋಸ್ಕರ ಶೇರ್ ಮಾಡಿ ಅಂತಿಲ್ಲ, ಹಿಂಗೆ ನನ್ನಂಗೆ ಯಾರ್ಯಾರು ದುಃಖ ಪಡ್ತಾ ಇರ್ತಾರೋ, ಅವಮಾನ ಪಡ್ತಾ ಇರ್ತಾರೋ ಲೈಫಲ್ಲಿ, ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನಮಸ್ಕಾರ.